So today we will discuss about the topic Java features. In that we are having compile and interpreted. Second one is platform independent. Third one is object oriented. Fourth one is portable. Fifth one is simple, small and familiar. Sixth one is multi-thread. So first one is compile and interpret. So the compile and interpreter ಒಳಗಡೆ ಏನು ಮಾಡ್ತೀವಿ ಅಂದ್ರೆ so Java is a high level language. That high level language is converted into low level language in two stages. So high level language Java ಅನ್ನೋದು high level language. High level language ಇದ್ದನ್ನ low level language ನಾವು ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ machine can understand only machine level language, low level language. So we have to convert Java code into machine level language. We are having two stages here. We are having two stages. ಇಲ್ಲಿ ನೋಡಿಲ್ಲ ಜಾವಾ ಕೋಡ್ ಇದ್ದನ್ನ ಸೊ ಕಂಪೈಲ್ ಮಾಡಿದಾಗ ಫಸ್ಟ್ ಸ್ಟೇಜ್ ಒಳಗಡೆ ಜಾವಾ ಕೋಡ್ ಇದ್ದನ್ನ ಕಂಪೈಲ್ ಮಾಡಿದಾಗ ಇಲ್ಲಿ ಏನ್ ಬರುತ್ತಾ ಬೈಟ್ ಕೋಡ್ ಬರ್ತದೆ. ಈ ಬೈಟ್ ಕೋಡ್ ಏನೈತಲ್ಲ ದಿಸ್ ಇಸ್ ನಾಟ್ ಎ ಮಷಿನ್ ಕೋಡ್, ಇದು ಮಷಿನ್ ಕೋಡ್ ಅಲ್ಲ, ಗೊತ್ತಾಯ್ತು. ಸೊ ಇದನ್ನ ನಾವು ಮಷಿನ್ ಕೋಡ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಇಲ್ಲ ಇಂಟರ್ಪ್ರಿಟ್ ಮಾಡಬೇಕು. ಸೊ ಬೈಟ್ ಕೋಡ್ ಅನ್ನ ಇಲ್ಲಿ ಇಂಟರ್ಪ್ರಿಟರ್ ನಾವು ಬಳಸಿದಾಗ ಈ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ ಅಂತಂದ್ರೆ ಬೈಟ್ ಕೋಡ್ ಇದ್ದನ್ನ ಮಷಿನ್ ಕೋಡ್ ಕನ್ವರ್ಟ್ ಮಾಡ್ತಾರೆ, ಗೊತ್ತಾಯ್ತು. ಸೊ ಇಲ್ಲಿ ಜಾವಾ ಕೋಡ್ ಇದ್ದನ್ನ ನಾವಲ್ಲೇ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಎರಡು ಸ್ಟೇಜ್. ಒಂದನೇ ಸ್ಟೇಜ್ ಒಳಗಡೆ ಏನಾಗುತ್ತೆ ಕಂಪೈಲ್ ಮಾಡ್ತೀವಿ. ದಟ್ ಮೀನ್ಸ್ ಇಯರ್ ದ ಕಂಪೈಲರ್ ವಿಲ್ ಕನ್ವರ್ಟ್ ದ ಜಾವಾ ಕೋಡ್ ಇಂಟು ಬೈಟ್ ಕೋಡ್, whereas interpreter will convert this byte code into machine code. So this is the first feature of Java, compile and interpreter. ಗೊತ್ತಾಯ್ತಲ್ಲ? Okay, next ನೋಡಿಲ್ಲ second feature platform independent. Java is a platform independent language ಅಂತ because ಏನಂತಂದ್ರ ಸೊ ಇಲ್ಲಿ ಒಂದ್ಸಲ ಕಂಪೈಲ್ ಮಾಡಿರ್ತೀವಲ್ಲ ಈ ಕೋಡ್, ಸೊ ಕಂಪೈಲ್ ಮಾಡಿದ್ರೆ ಯಾವ್ದು ಬರ್ತಿಲ್ಲ ಬೈಟ್ ಕೋಡ್ ಬರ್ತದೆ. ಸೊ ಈ ಬೈಟ್ ಕೋಡ್ ಅನ್ನ ನಾನು ತಗೊಂಡು ಸೊ ಇವಾಗ ಒಂದು ಸಿಸ್ಟಮ್ ಒಳಗೆ ಕಂಪೈಲ್ ಮಾಡಿರ್ತೀನಿ ಅಂತ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಈ ಸಿಸ್ಟಮ್ ಒಳಗಡೆ ನಾನು ಕಂಪೈಲ್ ಮಾಡಿದ್ದೀನಿ ಅಂತ ತಿಳ್ಕೊಳ್ರಿ. ಸೊ ಕಂಪೈಲ್ ಮಾಡಿದಂತ ಕೋಡ್ ಬೈಟ್ ಕೋಡ್ ಆಗಿರ್ತದೆ. ಸೊ ಬೈಟ್ ಕೋಡ್ ಅನ್ನ ನಾನು ತಗೊಂಡು ಸೊ ನೆಕ್ಸ್ಟ್ ಇನ್ನೊಂದು ಸಿಸ್ಟಮ್ ಒಳಗಡೆ ನಾನು ಇಲ್ಲ ರನ್ ಮಾಡ್ಬೋದು. ಈ ಸಿಸ್ಟಮ್ ಒಳಗಡೆ ನಾ ಇಲ್ಲ ರನ್ ಮಾಡ್ಬೋದು, ಗೊತ್ತಾಯ್ತು. ಸೊ ಅದು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ. ಸೊ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದ್ರೆ ಇದ್ರೊಳಗಡೆ ಇಲ್ಲೇ ನಾನು ವಿಂಡೋಸ್ XP ಒಳಗಡೆ ಇಲ್ಲೇ ಕಂಪೈಲ್ ಮಾಡಿದ್ದೆ ಅಂತ ತಿಳ್ಕೊಳ್ರಿ. ಇದ್ರೊಳಗಡೆ ವಿಂಡೋಸ್ 10 ಇತ್ತು ಅಂತ ತಿಳ್ಕೊಳ್ರಿ, ಗೊತ್ತಾಯ್ತು. ಸೊ ಇದು ಒಂದು ಪ್ಲಾಟ್ಫಾರ್ಮ್ ಯಾವುದು ವಿಂಡೋಸ್ XP, ಈ ಪ್ಲಾಟ್ಫಾರ್ಮ್ ಯಾವ್ದಿಲ್ಲ ವಿಂಡೋಸ್ 10. ಸೊ ಒಂದು ಪ್ಲಾಟ್ಫಾರ್ಮ್ ಇಂದ ಇನ್ನೊಂದು ಪ್ಲಾಟ್ಫಾರ್ಮ್ ಒಳಗಡೆ ನಾನು ತಂದು ರನ್ ಮಾಡ್ಬೋದು. ಈ ಪ್ಲಾಟ್ಫಾರ್ಮ್ ಒಳಗಡೆ ಕಂಪೈಲ್ ಮಾಡೀನಿ, ಈ ಪ್ಲಾಟ್ಫಾರ್ಮ್ ಒಳಗಡೆ ಏನ್ ಮಾಡಿಲ್ಲ ರನ್ ಮಾಡಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೊ ಒನ್ಸ್ ವಿ ಕಂಪೈಲ್ ದ ಕೋಡ್ ಇಟ್ ವಿಲ್ ಜನರೇಟ್ ದ ಬೈಟ್ ಕೋಡ್. That byte code can be run on any system, anywhere, anytime, on any OS. ಯಾವುದಾದ್ರೂ ಆಪರೇಟಿಂಗ್ ಸಿಸ್ಟಮ್ ಇರಲಿ. ಸೊ ಯಾವುದಾದ್ರೂ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ನಾವಲ್ಲೇ ರನ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಆಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಈಸ್ object oriented. So everything is based on object itself ಅಂತ ಹೇಳಿದ ಜಾವಾ ಒಳಗಡೆ. ದಟ್ ಮೀನ್ಸ್ ಸೊ ಈ ಒಂದ್ ಕ್ಲಾಸ್ ಒಳಗಡೆ ಫಂಕ್ಷನ್ಸ್ ವೇರಿಯೇಬಲ್ಸ್ ಏನ್ ಇರ್ತಾವ ನೋಡ್ರಿ, ಅದನ್ನ ನನ್ನ ಕ್ಲಾಸ್ ಇಂದ ಔಟ್ಸೈಡ್ ಅನ್ನ ಆಕ್ಸೆಸ್ ಮಾಡ್ಕೋಬೇಕಂದ್ರ ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಆಬ್ಜೆಕ್ಟ್ ಆಫ್ ದಟ್ ಕ್ಲಾಸ್. ಸೊ ಒಂದ್ ಕ್ಲಾಸ್ ಒಳಗಡೆ ಫಂಕ್ಷನ್ ಆಮೇಲೆ ವೇರಿಯೇಬಲ್ಸ್ ಏನಾದ್ರು ಇದ್ರ ಆ ಕ್ಲಾಸ್ ಒಳಗಿದ್ದಂತ ಫಂಕ್ಷನ್ ವೇರಿಯೇಬಲ್ಸ್ ವಿ ಕ್ಯಾನ್ ಆಕ್ಸೆಸ್ ದೋಸ್ ವೇರಿಯೇಬಲ್ಸ್ ಅಂಡ್ ಫಂಕ್ಷನ್ಸ್ ಓನ್ಲಿ ಥ್ರೂ ದ ಆಬ್ಜೆಕ್ಟ್ ಓನ್ಲಿ. ವಿ ಕ್ಯಾನ್ ನಾಟ್ ಆಕ್ಸೆಸ್ ಡೈರೆಕ್ಟ್ಲಿ. ಸೊ ಇಲ್ಲಿ ಅದಕ್ಕೆ ಏನಂತ ಹೇಳ್ತಾರ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ತಾರೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದ್ರೆ ಇಷ್ಟೇ. ಈಗ ಏನಂತಂದ್ರ ಸೊ ಅಲ್ಲಿ ಏನಂತಂದ್ರ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಆಬ್ಜೆಕ್ಟ್. ಸೊ ಸಪೋಸ್ ಒಂದು ಕ್ಲಾಸ್ ಒಳಗಡೆ ಫಂಕ್ಷನ್ ವೇರಿಯೇಬಲ್ ಇತ್ತಪ್ಪ ಅಂದ್ರೆ ಆ ಕ್ಲಾಸ್ ಒಳಗಡೆ ಇದ್ದಂತ ಫಂಕ್ಷನ್ಸ್ ವೇರಿಯೇಬಲ್ಸ್ ನಾವು ಕ್ಲಾಸ್ ಇಂದ ಹೊರಗಡೆ ತಗೋಬೇಕಂದ್ರ ಕಂಪಲ್ಸರಿ ವಿ ಹ್ಯಾವ್ ಟು ಕ್ರಿಯೇಟ್ ದ ಆಬ್ಜೆಕ್ಟ್ ಆಫ್ ದಟ್ ಕ್ಲಾಸ್. ದಿಸ್ ಇಸ್ ಕಾಲ್ಡ್ ಆಸ್ ಆಬ್ಜೆಕ್ಟ್ ಓರಿಯೆಂಟೆಡ್, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಪೋರ್ಟೇಬಲ್. ಸೊ ಇಲ್ಲಿ ಪೋರ್ಟೇಬಲ್ ಅಂತಂದ್ರೆ ಮೂವ್ ಮಾಡೋದು. ಸೊ ಇಲ್ಲಿ ಏನ್ ಮೂವ್ ಮಾಡ್ತೀವಿ ಅಂತಂದ್ರ ಸೊ ಅವಾಗ ಹೇಳಿದೆ ನಾನು. ಸೊ ಬೈಟ್ ಕೋಡ್ ಇದನ್ನ ಕಂಪೈಲ್ ಮಾಡಿದಾಗ ಇದು ಜಾವಾ ಕೋಡ್ ಇದನ್ನ ಕಂಪೈಲ್ ಮಾಡಿದಾಗ ಏನಾಗ್ತಿದ್ದು ಬೈಟ್ ಕೋಡ್ ಆಗುತ್ತೆ. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಹೇಳಿದೆ. ಸೊ ಇಲ್ಲೇ ಕಂಪೈಲ್ ಮಾಡ್ತೀನಿ, ಇಲ್ಲಿ ಕಂಪೈಲ್ ಮಾಡಿ ಆ ಕೋಡ್ ಬೈಟ್ ಕೋಡ್ ಅನ್ನ ನಾನು ತಗೊಂಡೋಗಿ ಈ ಸಿಸ್ಟಮ್ ಒಳಗಡೆ ರನ್ ಮಾಡ್ತೀನಿ. ಸೊ ಇಲ್ಲೇ ಏನ್ ಮಾಡಿದೆ ಈ ಸಿಸ್ಟಮ್ ಇಂದ ಈ ಸಿಸ್ಟಮ್ ಮೂವ್ ಮಾಡಿದೆ ಬೈಟ್ ಕೋಡ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಪೋರ್ಟೇಬಲ್, ಗೊತ್ತಾಯ್ತು. ಪೋರ್ಟೇಬಲ್ ಅಂದ್ರೆ we can transfer bytecode from one system to another system and we can run on another system.
ಗೊತ್ತಾಯ್ತಲ್ಲ, that is called as portable. ಗೊತ್ತಾಯ್ತು. So next fifth one, simple, small and familiar. So first ನೋಡಲ್ಲ simple and small ಅಂತ ಹೇಳಿ. ಎದಕ್ಕಿಲ್ಲ ಸಿಂಪಲ್ ಅಂಡ್ ಸ್ಮಾಲ್ ಅಂತ ಎದಕ್ಕೆ ಹೇಳ್ತಾನೆ ನೋಡ್ರೆ, ಸೊ ನಾವಿಲ್ಲಿ ಆಲ್ರೆಡಿ ನಾವು ಸಿ ಲ್ಯಾಂಗ್ವೇಜ್ ಕಲ್ತೀವಿ. ಗೊತ್ತಾಯ್ತು. ಈ ಸಿ ಲ್ಯಾಂಗ್ವೇಜ್ ಒಳಗಡೆ ಪಾಯಿಂಟರ್ ಕಾನ್ಸೆಪ್ಟ್ ಇತ್ತು. ಸೊ ಈ ಸಿ ಲ್ಯಾಂಗ್ವೇಜ್ ಒಳಗಡೆ ಸಿ ಪ್ಲಸ್ ಪ್ಲಸ್ ಒಳಗಡೆ, ಸೊ ಇಲ್ಲಿ ಸಿ ಪ್ಲಸ್ ಪ್ಲಸ್ ಒಳಗಡೆ ಏನಿಲ್ಲ ಅಂತಂದ್ರೆ ಆಪರೇಟರ್ ಓವರ್ಲೋಡಿಂಗ್. ಸೊ ಇವು ಎರಡು ಕಾನ್ಸೆಪ್ಟ್ ಇಲ್ಲ, ಒಂದಿಷ್ಟು ಫೀಚರ್ಸ್ ಒಂದಿಷ್ಟು ಕಾನ್ಸೆಪ್ಟ್ ಅನ್ನ ಇಲ್ಲಿ ಜಾವಾ ಒಳಗಡೆ ರಿಮೂವ್ ಮಾಡ್ತೀವಿ. ಸೊ ಇಲ್ಲೇ ಸಿಂಪಲ್ ಅಂಡ್ ಸ್ಮಾಲ್ ಎದಕ್ಕಂದ್ರ, ಸೊ ಪಾಯಿಂಟರ್ಸ್ ಆಫ್ ಸಿ, ಆಪರೇಟರ್ ಓವರ್ಲೋಡಿಂಗ್ ಆಫ್ ಸಿ ಪ್ಲಸ್ ಪ್ಲಸ್, ದೀಸ್ ಕಾನ್ಸೆಪ್ಟ್ಸ್ ಆರ್ removed in Java. That is why it is called as simple and small. Simple and small ಅಂತಂದ್ರಪ್ಪ ಅಂದ್ರ some features of C and C++ are removed in Java. ಗೊತ್ತಾಯ್ತು. Java does not support pointers. Java does not support operator overloading. ಗೊತ್ತಾಯ್ತು. So ಅದಕ್ಕೆ simple and small ಅಂತ. Some of the features of C and C++ are removed. That is why it is called as ಸಿಂಪಲ್ ಆಗುತ್ತೆ. ಪಾಯಿಂಟರ್ ಕಾನ್ಸೆಪ್ಟ್ ತೆಗೆದ್ರೆ ಸಿಂಪಲ್. ಸೊ ಇಲ್ಲೇ ಸೊ ಆಪರೇಟರ್ ಓವರ್ಲೋಡ್ ಸಿಂಪಲ್. ಸೊ ಸಿಂಪಲ್ ಸ್ಮಾಲ್ ಇವೆರಡು ಕಾನ್ಸೆಪ್ಟ್ ಅನ್ನು ತೆಗೆದ್ರೆ ಸ್ಮಾಲ್ ಆಗುತ್ತೆ ಇನ್ನು ಪ್ರೋಗ್ರಾಮಿಂಗ್. ಅದಕ್ಕೆ ಸಿಂಪಲ್ ಸ್ಮಾಲ್ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಫ್ಯಾಮಿಲಿಯರ್. ವೈ ಇಟ್ ಇಸ್ ಫ್ಯಾಮಿಲಿಯರ್ ಮೀನ್ಸ್, ಸೊ ಇಲ್ಲಿ ಸಿ ಒಳಗಡೆ ನೀವು ಕಲ್ತೀರಿ ಇಫ್, ಫಾರ್, ಇಫ್ ಎಲ್ಸ್ ಇವೆಲ್ಲ ಸ್ಟೇಟ್ಮೆಂಟ್ ಕಲ್ತೀರಿ. ಸೊ ಇವೇನು ಸ್ಟೇಟ್ಮೆಂಟ್ಸ್ ಏನ್ ಸಿಂಟ್ಯಾಕ್ಸ್ ಇದಾವಲ್ಲ, ಸೇಮ್ ಸಿಂಟ್ಯಾಕ್ಸ್ ಇಲ್ಲೇ ಜಾವಾ ಒಳಗಡೆ ಬರ್ತದೆ. That is why it is called as familiar, because already we are familiar with the C language. In C language we learned if statement, if else, for, switch. Almost all the syntax of these statements are similar in Java. ಗೊತ್ತಾಯ್ತಲ್ಲ, ಅಲ್ಲಂಗಲ್ಲಿ ಸಿಂಟ್ಯಾಕ್ಸ್ ಬರ್ತಿರಲ್ಲ ಅದೇ ತರ ಇದು if else same syntax. That is why it is called as familiar ಅಂತ ಹೇಳ್ತೀವಿ. ಏನು familiar. ಗೊತ್ತಾಯ್ತಲ್ಲ. Simple, small, some of the concepts of C and C++ are removed. That's why it is simple and small. Why it is familiar means almost all the statements of C and C++, if for example, if for, switch, if else, the syntax of these statements are similar in Java also. Same as Telugu. That is why it is simple, small and familiar. So next, multi-threading. So multi-threading means, multi-threading ಅಂತಂದ್ರೆ, so we can achieve more than one task at a time. So ಒಂದಕ್ಕಿಂತ ಜಾಸ್ತಿ ಟಾಸ್ಕ್ ನಾವೆಲ್ಲ ಮಾಡಬಹುದು. That is called as multi-threading. So ಇವಾಗ ಒಂದು ಸಿಸ್ಟಮ್ ಒಳಗಡೆ ತಗೊಳ್ಳಿಲ್ಲ, ಈ ಸಿಸ್ಟಮ್ ಒಳಗಡೆ ನಾ ಏನ್ ಅಂತಂದಿಲ್ಲ, ಸೊ ನಾ ಇಲ್ಲಿ ಏನಾದರೂ ನೋಟ್ ಪ್ಯಾಡ್ ಒಳಗಡೆ ಟೈಪ್ ಮಾಡ್ತೀನಿ. ಸೊ ಟೈಪ್ ಮಾಡಿಕೊಂತ ನಾನು ಸಾಂಗ್ ಅನ್ನ ಕೇಳಬಹುದು. ಸೊ ಇಲ್ಲಿ ಸಾಂಗ್ ಕೇಳಿ ಸಾಂಗ್ ಇಂದ ಮಿನಿಮೈಸ್ ಮಾಡಿ, ಸೊ ನೋಟ್ ಪ್ಯಾಡ್ ಮ್ಯಾಕ್ಸಿಮೈಸ್ ಮಾಡಿ, ನೋಟ್ ಪ್ಯಾಡ್ ಒಳಗಡೆ ರನ್ ಮಾಡ್ಕೊಂತ, ನೋಟ್ ಪ್ಯಾಡ್ ಒಳಗಡೆ ಟೈಪ್ ಮಾಡ್ಕೊಂತ ಸಾಂಗ್ ಕೇಳಬಹುದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಮಲ್ಟಿ ಥ್ರೆಡಿಂಗ್. ದಟ್ ಮೀನ್ಸ್ ವಿ ಕ್ಯಾನ್ ಅಚೀವ್ ಮೋರ್ ದೆನ್ ಒನ್ ಟಾಸ್ಕ್ ಎಟ್ ಎ ಟೈಮ್. ದಿಸ್ ಇಸ್ ಕಾಲ್ಡ್ ಆಸ್ ಮಲ್ಟಿ ಥ್ರೆಡಿಂಗ್. ಗೊತ್ತಾಯ್ತಲ್ಲ. ಸೊ ಇವಿಷ್ಟು ಆರು, ಇನ್ನೂ ಮೂರು ಬರ್ತವೆ ಇವಾಗ ಹೇಳೋಣ. ಸೊ ಇಷ್ಟು ಆರು, ಇವು ಒಂದೇದಿಲ್ಲೇ ಕಂಪೈಲ್ ಅಂಡ್ ಇಂಟರ್ಪ್ರಿಟೆಡ್. ಸೊ ಇಲ್ಲೇ ಸೊ ಜಾವಾ ಏನಲ್ಲೇ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದ್ದಂಗೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಮಾಡ್ಬೇಕಂದ್ರೆ ಎರಡು ಸ್ಟೇಜ್ ಅದಾವ. ಸೊ ಇಲ್ಲಿ ಏನ್ ಮಾಡ್ತೀವಿ, ಇಲ್ಲೇ ಫಸ್ಟ್ ಸ್ಟೇಜ್ ಒಳಗೆ ಕಂಪೈಲ್ ಮಾಡ್ತೀವಿ. ಕಂಪೈಲ್ ಮಾಡಿದಾಗ ಏನಾಗುತ್ತೆ, ಜಾವಾ ಕೋಡ್ ಇದ್ದನ್ನ ಬೈಟ್ ಕೋಡ್ ಆಗುತ್ತೆ. ಸೆಕೆಂಡ್ ಸ್ಟೇಜ್ ಒಳಗಡೆ ಇಂಟರ್ಪ್ರಿಟ್ ಮಾಡ್ತೀವಿ. ಇಂಟರ್ಪ್ರಿಟ್ ಮಾಡಿದಾಗ ಏನಾಗುತ್ತೆ, ಈ ಬೈಟ್ ಕೋಡ್ ಇದ್ದನ್ನ ಮಷಿನ್ ಕೋಡಿಗೆ ಕನ್ವರ್ಟ್. ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದ್ರೆ ವಿ ಕ್ಯಾನ್ ಕಂಪೈಲ್ ಆನ್ ಒನ್ ಸಿಸ್ಟಮ್ ಅಂಡ್ ವಿ ಕ್ಯಾನ್ ರನ್ ದಟ್ ಬೈಟ್ ಕೋಡ್ ಆನ್ ಎನಿ ಸಿಸ್ಟಮ್. ಸೊ ದಟ್ ಇಸ್ ಕಾಲ್ಡ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಪ್ಲಾಟ್ಫಾರ್ಮ್ ಅಂತಂದ್ರೆ OS ಅಂತ ಆಪರೇಟಿಂಗ್ ಸಿಸ್ಟಮ್. ಅದ್ರೊಳಗಡೆ ವಿಂಡೋಸ್ XP ಇರ್ಬೋದು, ಇನ್ನೊಂದ್ರಾಗ ವಿಂಡೋಸ್ 10 ಇರ್ಬೋದು. ಸೊ ವಿಂಡೋಸ್ XP ಒಳಗಡೆ ಕಂಪೈಲ್ ಮಾಡಿದ ಕೋಡ್ ವಿಂಡೋಸ್ 10 ಒಳಗಡೆ ನಾವು ರನ್ ಮಾಡಬಹುದು. ಸೊ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೇಮ್ ಅಲ್ಲಿ ಒಂದ ಪ್ಲಾಟ್ಫಾರ್ಮ್ ಇದ್ರೊಳಗೆ XP ಇರಬೇಕು, ಇದ್ರೊಳಗಡೆ XP ಇರ್ಬೇಕಂತ ಏನಿಲ್ಲ. ಇದ್ರೊಳಗಡೆ ಇಲ್ಲಿ XP ಇದ್ದು ಇಲ್ಲೇ ವಿಂಡೋಸ್ 10 ಇದ್ರಪ್ಪ ಅಂದ್ರೆ ಸೊ ಅದು ಆ ಪ್ಲಾಟ್ಫಾರ್ಮ್ ಬೇರೆ, ಈ ಪ್ಲಾಟ್ಫಾರ್ಮ್ ಬೇರೆ. ಸೊ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಆಗಿಲ್ಲ, ಇಂಡಿಪೆಂಡೆಂಟ್. ಗೊತ್ತಾಯ್ತು. ಅಲ್ಲಿ XP ಐತಿ, ಇಲ್ಲಿ 10 ಐತಿ ಈ ಸಿಸ್ಟಮ್ ಒಳಗಡೆ. ಸೊ ಯಾವ ಪ್ಲಾಟ್ಫಾರ್ಮ್ ಬೇಕಾದ್ರೂ ನಾವಲ್ಲಿ ರನ್ ಮಾಡಬಹುದು. That is what is called as platform independent. Third one is object oriented. That means everything is based on objects. ನಾನು ಇವಾಗ ಏನಂತಂದ್ರೆ ಒಂದು ಕ್ಲಾಸ್ ಒಳಗಡೆ ಫಂಕ್ಷನ್ಸ್ ಆಮೇಲೆ ವೇರಿಯೇಬಲ್ಸ್ ಇದ್ರ
Our functions variables direct access control button. We can access those functions and variables by creating objects itself. So next, fourth one is portable. Portable means move model one system in another system. Byte code is the system move model. That is called as portable. Simple small. Simple small is some of the features of C and C++ are removed in Java. That is why it's simple. Why it's familiar means if else for switch when statements use ಮಾಡಿವಲ್ಲ C ಒಳಗಡೆ ಅಲ್ಲಿ syntax ಯೂಸ್ ಮಾಡಿದ್ವಿ ಇಲ್ಲಿ ಕೂಡ ಸೇಮ್ syntax so ಅದಕ್ಕೆ familiar ಅಂತ ಹೇಳ್ತೀವಿ. So next multi-threading means so achieving more than one task at a time, that is called as multi-threading. ಇದಾಯ್ತಲ್ಲ ಸ್ಟಾರ್. So next 7 into 9 pause. Seventh one is secure. So by using Java language we can develop virus free system. So ನಾವು Java language ಯೂಸ್ ಮಾಡಿ ಏನಾದರೂ ನಾವು ಸಾಫ್ಟ್ವೇರ್ ಕ್ರಿಯೇಟ್ ಮಾಡೋದಿಕ್ಕೆ ಗೊತ್ತಾಯ್ತು. So ಇಲ್ಲಿ ಏನಂತಂದ್ರೆ Java language, so by using Java language we can develop virus free system. So ಇಲ್ಲಿ Java language ಯೂಸ್ ಮಾಡಿ ನಾವು ಏನಾದರೂ ಡೆವಲಪ್ ಮಾಡಿದ್ರು ಸೊ ಅಲ್ಲಿ ವೈರಸ್ ಅನ್ನ ಅಟ್ಯಾಕ್ ಆಗಲ್ಲ ಅಂತ ಏನಲ್ಲ ವೈರಸ್ ಅನ್ನ ಅಟ್ಯಾಕ್ ಆಗಲ್ಲ. ದಟ್ ಮೀನ್ಸ್ we can develop virus free system. By using Java. That is why it's called as secure. ಗೊತ್ತಾಯ್ತಲ್ಲ. So next robust. Robust means so ಇವಾಗ ಮೆಮೊರಿಯನ್ನ ಅಲೋಕೇಶನ್ ಡಿಅಲೋಕೇಶನ್ ಇವೆಲ್ಲ ಸಿ ಲ್ಯಾಂಗ್ವೇಜ್ ಒಳಗಡೆ ಕಲಿತೆ ಮೆಲೋಕ್ ಕೆಲೋಕ್ ಎಲ್ಲ ಕಲಿತೆ ಗೊತ್ತಾಯ್ತು. ಇಲ್ಲೇ ಏನಂತಂದ್ರೆ ಡಿಅಲೋಕೇಶನ್ ಆಟೋಮೆಟಿಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮೆಮೊರಿ ಅಲೋಕೇಶನ್ ಮಾಡೋದು ಅಷ್ಟೇ ನಿಮ್ ಕೆಲಸ. ಡಿಅಲೋಕೇಶನ್ ಏನಾಗುತ್ತಂದ್ರೆ ಆಟೋಮೆಟಿಕ್ ಆಗಿ ಆಗುತ್ತೆ. ಸೊ ಆಟೋಮೆಟಿಕ್ ಆಗೋದು ಇಲ್ಲಿ ಏನಿರ್ತಂದ್ರೆ ರೋಬಸ್ಟ್ ಅಂತ ಅಷ್ಟೇ ಹೇಳಿಲ್ಲ. ಸೊ ಏನಂತಂದ್ರೆ deallocation can be done automatically by means of garbage collection. So it's robust. ಏನಿಲ್ಲ deallocation can be done automatically by means of garbage collection. The next skill is detail agi. So robust system. So in Java, deallocation can be done automatically by means of garbage collection. So this is called as robust. So define robust in 2 marks ಕೇಳಬಹುದು. So ಅವಾಗ ಏನು ಹೇಳ್ತಿರಲ್ಲ memory deallocation can be done automatically by means of garbage collection ಅಂತ ಬರುತ್ತೆ 2 marks ಗೊತ್ತಾಯ್ತು. So last one is high performance. So ಇಲ್ಲಿ ನೋಡಿ high performance ಏನಂತಂದ್ರೆ Java is an interpreted language. So interpreted ಅಂದ್ರೆ ಅವಾಗಲೇ ಹೇಳಿದೆ. So compile ಮಾಡ್ತೀವಿ byte code generate ಆಗುತ್ತೆ, interpret ಮಾಡ್ತೀವಿ ನೆಕ್ಸ್ಟ್ ಇಲ್ಲ machine. So ಅಂದ್ರೆ ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದ್ದಿದ್ದನ್ನ ನಾವು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಾಡಬೇಕು ಅಂತಂದ್ರೆ ಕಂಪೈಲ್ ಮಾಡಬೇಕು, ಇಂಟರ್ಪ್ರೆಟ್ ಮಾಡಬೇಕು. ಸೊ ಇಲ್ಲೇ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ಸಿ ಒಳಗಡೆ ಹಂಗಿದ್ದಿಲ್ಲ, C++ ಒಳಗಡೆ ಹಂಗಿದ್ದಿಲ್ಲ. ಹೈ ಲೆವೆಲ್ ಲ್ಯಾಂಗ್ವೇಜ್ ಇದ್ದಿದ್ದನ್ನ ನಾವು ಲೋ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಐದರ್ ಕಂಪೈಲ್ ಆರ್ ಇಂಟರ್ಪ್ರೆಟ್ ಮಾಡ್ತೀವಿ. ಕಂಪೈಲರ್ ಮಾಡ್ತೀವಿ ಇಲ್ಲ ಇಂಟರ್ಪ್ರೆಟ್ ಮಾಡ್ತೀವಿ. ಇಲ್ಲಿ ಏನಂತಂದ್ರೆ ಕಂಪೈಲ್ ಮಾಡ್ತೀವಿ, ಇಂಟರ್ಪ್ರೆಟ್ ಮಾಡ್ತೀವಿ. ಅದಾಯ್ತು. ಸೊ ಏನಂತಂದ್ರೆ Java is an interpreted language. So it will never be faster compiled language like C and C++. C ಮತ್ತು C++ ತರ ಸೊ ಇದು ಫಾಸ್ಟ್ ಇಲ್ಲ ಅಂತ ಹೇಳ್ತಾನೆ. ಎದಕ್ಕಂದ್ರೆ ಕಂಪೈಲ್ ಮಾಡ್ಬೇಕು, ನೆಕ್ಸ್ಟ್ ಇಂಟರ್ಪ್ರೆಟ್ ಮಾಡ್ಬೇಕು. C++ ಹೆಂಗ್ ಮಾಡ್ತಿದ್ರಲ್ಲ ಕಂಪೈಲ್ ಮಾಡಿದ್ರೆ ಮುಗಿತು. ಹೈ ಲೆವೆಲ್ ಲ್ಯಾಂಗ್ವೇಜ್ ಇದ್ದಂದ್ರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಆಗುತ್ತೆ. ಬಟ್ ಇಲ್ಲಿ ಕಂಪೈಲ್ ಮಾಡಬೇಕು, ಇಂಟರ್ಪ್ರೆಟ್ ಮಾಡಬೇಕು. ಗೊತ್ತಾಯ್ತು. ಸೊ ಅದಕ್ಕೆ ಫಾಸ್ಟ್ ಇಲ್ಲ ಅಂತ ಹೇಳ್ತಾನೆ. Java is an interpreted language, so it will never be as faster compiled language like C and C++. But Java enables high performance. It enables high performance. Java enables high performance with the use of just-in-time compile. Just in time. So ಇಲ್ಲಿ JIT ಅಂತ ಹೇಳ್ತಾರ.
ಸೊ ಇಲ್ಲಿ JIT ಯೂಸ್ ಮಾಡೋದ್ರಿಂದ ಇದೇನಾಗುತ್ತೆ ಅಂದ್ರಪ್ಪ ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಕೊಡ್ತೈತೆ ಇಲ್ಲ ಅಂತ ಗೊತ್ತಾಯ್ತು. ಸೊ ಇದು ಸ್ಲೋ ಇರ್ತೈತಿ, ಹೌದು. ಜಾವಾ ನಾವಲ್ಲ ಇಂಟರ್ಪ್ರೆಟ್ ಲ್ಯಾಂಗ್ವೇಜ್ ಆಗೋದ್ರಿಂದ ಇದು ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಲೋ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಸ್ಲೋ ಇರ್ತೈತೆ, ಬಟ್ ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಕೊಡುತ್ತಾ ಅಂತ ಹೇಳ್ತೀನಿ. ಯಾವ್ದು ಯೂಸ್ ಮಾಡೋದ್ರಿಂದ JIT ಯೂಸ್ ಮಾಡೋದು, JIT ಯೂಸ್ ಮಾಡೋದ್ರಿಂದ ಹೈ ಪರ್ಫಾರ್ಮೆನ್ಸ್ ಕೊಡುತ್ತಾ ಅಂತ ಹೇಳಿ. ಸೊ ಇಷ್ಟು ಏನಂತಂದ್ರೆ ನಿಮ್ದು ಜಾವಾ ಫೀಚರ್ಸ್. ಸೊ ಇದು ಜಾವಾ ಫೀಚರ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಅದಕ್ಕೆ ಇದ್ರ ಮೇಲೆ ಜಾಸ್ತಿ ಲಕ್ಷ ಕೊಟ್ಟು ಓದ್ರಿ, ಇದಾಯ್ತು. ಸೊ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ಪ್ರತಿ ಸಲ ಕೇಳ್ತಾನೆ. ಸೊ ಎಕ್ಸ್ಪ್ಲೇನ್ ಜಾವಾ ಫೀಚರ್ಸ್ 5 ಮಾರ್ಕ್ಸ್ ಗಾದ್ರೂ ಕೇಳ್ಬೋದು, 10 ಮಾರ್ಕ್ಸ್ ಗಾದ್ರೂ ಕೇಳ್ಬೋದು. ಇಂಪಾರ್ಟೆಂಟ್ ಕ್ವಶನ್, ಗೊತ್ತಾಯ್ತಿಲ್ಲ. ಸೊ ಏನಾದ್ರು ಡೌಟ್ಸ್ ಇದ್ರೋ ಸೊ ಆಮೇಲೆ ನನಗೆ ಕೇಳಿ. ಓಕೆ.